ಗ್ಯಾರಂಟಿ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ. ನಿಗಮಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಸಚಿವರು. ಗ್ಯಾರಂಟಿ ವಿಚಾರದಲ್ಲಿ ಒಂದ್ ಕಡೆ ಬಿಜೆಪಿ ಕಿಡಿಕಾಡ್ತಾ ಇದೆ, ಮತ್ತೊಂದು ಕಡೆ ಆಡಳಿತಾರೂಢ ಪಕ್ಷದವರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನೀವು ಇಂಧನ ಸಚಿವರಿಗೆ ಕೇಳಿದ್ರೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಏನಾಗಿದೆ, ಎಷ್ಟಿಗೆ, ಎಲ್ಲಿಗೆ, ಯಾಕೆ ಕೊಡೋಕ್ಕಾಗಿಲ್ಲ, ಯಾಕೆ ಕೊಟ್ಟಿದ್ದಾರೆ, ಅದೆಲ್ಲ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನಗೆ ಗೊತ್ತಿದ್ದೇನೆ ನಾನು ಹಿಂಗೆ ಮಾತಾಡೋದು. ಈಗ ನಮ್ಮ ಇಲಾಖೆಯಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಹೊಸ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾಯಿದ್ದೀವಿ. ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಸೊ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಮಿಂದ ಏನಾಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮಾಡ್ತೀವಿ. ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರು ಹೇಳಿದಾರಲ್ಲ, ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಶಿಸ್ತಿನ ವ್ಯವಸ್ಥೆ, ಅದು ಏನೂ ಬದಲಾವಣೆ ಆಗೋದಿಲ್ಲ. ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಗ್ಯಾರಂಟಿ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ. ನಿಗಮಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಸಚಿವರು. ಗ್ಯಾರಂಟಿ ವಿಚಾರದಲ್ಲಿ ಒಂದ್ ಕಡೆ ಬಿಜೆಪಿ ಕಿಡಿಕಾಡ್ತಾ ಇದೆ, ಮತ್ತೊಂದು ಕಡೆ ಆಡಳಿತಾರೂಢ ಪಕ್ಷದವರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನೀವು ಇಂಧನ ಸಚಿವರಿಗೆ ಕೇಳಿದ್ರೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಏನಾಗಿದೆ, ಎಷ್ಟಿಗೆ, ಎಲ್ಲಿಗೆ, ಯಾಕೆ ಕೊಡೋಕ್ಕಾಗಿಲ್ಲ, ಯಾಕೆ ಕೊಟ್ಟಿದ್ದಾರೆ, ಅದೆಲ್ಲ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನಗೆ ಗೊತ್ತಿದ್ದೇನೆ ನಾನು ಹಿಂಗೆ ಮಾತಾಡೋದು. ಈಗ ನಮ್ಮ ಇಲಾಖೆಯಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಹೊಸ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾಯಿದ್ದೀವಿ. ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಸೊ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಮಿಂದ ಏನಾಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮಾಡ್ತೀವಿ. ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರು ಹೇಳಿದಾರಲ್ಲ, ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಶಿಸ್ತಿನ ವ್ಯವಸ್ಥೆ, ಅದು ಏನೂ ಬದಲಾವಣೆ ಆಗೋದಿಲ್ಲ. ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಗ್ಯಾರಂಟಿ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ. ನಿಗಮಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಸಚಿವರು. ಗ್ಯಾರಂಟಿ ವಿಚಾರದಲ್ಲಿ ಒಂದ್ ಕಡೆ ಬಿಜೆಪಿ ಕಿಡಿಕಾಡ್ತಾ ಇದೆ, ಮತ್ತೊಂದು ಕಡೆ
ಆಡಳಿತಾರೂಢ ಪಕ್ಷದವರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನೀವು ಇಂಧನ ಸಚಿವರಿಗೆ ಕೇಳಿದ್ರೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಏನಾಗಿದೆ, ಎಷ್ಟಿಗೆ, ಎಲ್ಲಿಗೆ, ಯಾಕೆ ಕೊಡೋಕ್ಕಾಗಿಲ್ಲ, ಯಾಕೆ ಕೊಟ್ಟಿದ್ದಾರೆ, ಅದೆಲ್ಲ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನಗೆ ಗೊತ್ತಿದ್ದೇನೆ ನಾನು ಹಿಂಗೆ ಮಾತಾಡೋದು. ಈಗ ನಮ್ಮ ಇಲಾಖೆಯಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಹೊಸ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಸೊ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಮಿಂದ ಏನಾಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮಾಡ್ತೀವಿ. ಗೃಹ ಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರು ಹೇಳಿದಾರಲ್ಲ, ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಶಿಸ್ತಿನ ವ್ಯವಸ್ಥೆ, ಅದು ಏನೂ ಬದಲಾವಣೆ ಆಗೋಲ್ಲ. ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಗ್ಯಾರಂಟಿ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ. ನಿಗಮಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಸಚಿವರು. ಗ್ಯಾರಂಟಿ ವಿಚಾರದಲ್ಲಿ ಒಂದ್ ಕಡೆ ಬಿಜೆಪಿ ಕಿಡಿಕಾಡ್ತಾ ಇದೆ, ಮತ್ತೊಂದು ಕಡೆ ಆಡಳಿತಾರೂಢ ಪಕ್ಷದವರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನೀವು ಇಂಧನ ಸಚಿವರಿಗೆ ಕೇಳಿದ್ರೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಏನಾಗಿದೆ, ಎಷ್ಟಿಗೆ, ಎಲ್ಲಿಗೆ, ಯಾಕೆ ಕೊಡೋಕ್ಕಾಗಿಲ್ಲ, ಯಾಕೆ ಕೊಟ್ಟಿದ್ದಾರೆ, ಅದೆಲ್ಲ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನಗೆ ಗೊತ್ತಿದ್ದೇನೆ ನಾನು ಹಿಂಗೆ ಮಾತಾಡೋದು. ಈಗ ನಮ್ಮ ಇಲಾಖೆಯಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಹೊಸ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ